ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೇ ಬಂದು ಇವತ್ತು ಫ್ರೈಡೇ ಆ್ಯಂಡ್ ಆಲ್ರೆಡಿ ಆಫೀಸ್ ಕಡೆಗೆ ಹೊರಟಿದೆ. ಸೊ ಥಾಟ್ ಇನ್ನೊಂದು 2 ನಿಮಿಷ ಟೈಮ್ ಇತ್ತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ವರ್ಸ್, ಬಿಕಾಸ್ ನನ್ನ ಹೇರ್ ಸಿಕ್ಕಾಪಟ್ಟೆ ಕರ್ಲಿ. ಸೊ ಐ ಲವ್ ಮೈ ಕರ್ಲಿ ಹೇರ್. ಸೊ ಹಾಗಾಗಿ ನನ್ನ ಚಾನಲ್ ಹೆಸರು ಅದೇ ಇದೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಆಲ್ರೆಡಿ ಲಂಚ್ ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ ನಾನು. ಸೊ ನನ್ನ ಬ್ಯಾಗ್ ಕೂಡ ರೆಡಿ ಇದೆ. ಜಸ್ಟ್ ಆಫೀಸ್ ಕಡೆಗೆ ಹೊರಡೋದಷ್ಟೇ ಇವತ್ತು. ಆಫೀಸ್ ಕೆಲಸ ಅದೆಲ್ಲ ಮುಗಿಸ್ಬೇಕು. ಮನೇಲಿ ಪಾತ್ರೆನೂ ತೊಳೆದಿಲ್ಲ. ಎಲ್ಲ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಎರಡನ್ನೂ ತೊಗೊಂಡೋಗ್ತಾ ಇದ್ದೀನಿ. ಸೊ ಹಾಗಾಗಿ ಪಾತ್ರೆನೂ ತೊಳೆದಿಲ್ಲ. ಜಸ್ಟ್ ಕಸ ಎಲ್ಲ ಗುಡಿಸಿದ್ದಾಯಿತು ನಾನು ಆಲ್ರೆಡಿ. ಆ್ಯಂಡ್ ಈಗ ಹೊರಡುವಂಥ ಸಮಯ. ಸ್ವಲ್ಪ ಘಾಟ್ ಆಗಿಬಿಟ್ಟಿದ್ದೆ ಮನೇಲಿ ಒಗ್ಗರಣೆ ಹಾಕಿದಾಗ, ಅದಕ್ಕೆ ಫುಲ್ಲು ಕೆಮ್ಮು ಬರ್ತದೆ ನನಗೆ. ಸೊ ಹ್ಯಾವ್ ಅ ಗುಡ್ ಡೇ ಗೈಸ್. ನಿಮಗೂ ಕೂಡ. 1 ಸೆಕೆಂಡ್. ಎಷ್ಟೊಂದು ಮಂಜಿದೆ ಗೊತ್ತಾ ಗೈಸ್ ಆಚೆಗಡೆ. ಯಪ್ಪ, ಹಿಂಗಿದೆ ನೋಡಿ ವೆದರು. ಇವತ್ತು ಎಂಟೈರ್ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇಷ್ಟ ಆದಲ್ಲಿ ಕೊನೆವರೆಗೂ ವೀಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಆಫೀಸ್ಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆಫೀಸ್ ಕಡೆಗೆ ಹೋಗುವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆ? ಸೊ ಫೈನಲಿ ಆಫೀಸ್ ರೋಡಲ್ಲೇ ಇದ್ದೀನಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಟೈಮ್ ಇನ್ನೊಂದು 5 ಮಿನಿಟ್ಸ್ ಇರ್ಬೋದು ನಮ್ಮ ಆಫೀಸ್ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕೆ. ಅಷ್ಟರಲ್ಲಿ ರೀಚ್ ಆಗಿಬಿಟ್ಟು ಆಫೀಸ್ ಬಸ್ ಸ್ಟಾಪಿಂದ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಗೈಸ್. 1-1.5 ಕಿಲೋಮೀಟರ್ ಅಷ್ಟೇ ಇರೋದು. ಸಮ್ಟೈಮ್ಸ್ ಕೊಲೀಗ್ಸ್ ಯಾರು ಬಂದರೆ ಡ್ರಾಪ್ ಮಾಡ್ತಾರೆ, ಇಲ್ಲಾಂದರೆ ಇದೇ ಥರ ನಡ್ಕೊಂಡು ಹೋಗ್ಬೇಕು. ಸುಸ್ತಾಗೋಯ್ತು ಗೈಸ್ ನಡೆದು ನನಗಂತೂ. ಸೊ ಬ್ರೇಕ್ಫಾಸ್ಟ್ ಯಾವಾಗ ನಾನು ಕೊಲ್ಲಿಗೆ ಒಬ್ಬರು ತರ್ತಿದ್ರು. ಸೊ ಮಧ್ಯಾಹ್ನ ಲಂಚ್ಗೆ ನಾನೇನು ತೊಗೊಂಡು ಹೋಗ್ತೀನಿ ಅದನ್ನೇ ತಿನ್ಕೋತಿದ್ವಿ. ಬಟ್ ಇವತ್ತು ನಾನು ಲಂಚು ಮತ್ತು ಬ್ರೇಕ್ಫಾಸ್ಟ್ ಎರಡನ್ನೂ ಮಾಡ್ಕೊಂಡು ಹೋಗಿದ್ದೆ. ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ. ಪ್ರತಿಯೊಬ್ಬರ ಫೇವ್ರೆಟ್ ದೋಸೆ, ತುಂಬ ಬೇಗ ಆಗುವಂಥದ್ದು, ಲೈಟ್ ವೇಟ್ ಬ್ರೇಕ್ಫಾಸ್ಟು. ಸೊ ನನಗಿದು ಮಾರ್ನಿಂಗ್ ಇದೆ ತುಂಬ ಲೈಟ್ ವೇಟ್ ಫೀಲ್ ಆಗುತ್ತೆ. ಸೊ ಅದಾದಮೇಲೆ ಏನು ನಮಗೆ ಕೆಲಸ ಇತ್ತು. ಒಂದು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಸ್ವಲ್ಪ ಅಪಾಯಿಂಟ್ಮೆಂಟ್ಸ್ ಇತ್ತು. ಕೆಲವೊಂದರಲ್ಲಿ ನಾವೇ ಅಪಾಯಿಂಟ್ಮೆಂಟ್ಸ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ನಾನು, ನನ್ನ ಮ್ಯಾನೇಜರ್, ನನ್ನ ಅದ ಕೊಲೀಗ್ಸ್ ಜೊತೆ ಎಲ್ಲ ಆಚೆ ಹೋಗಿದ್ದಾಯಿತು. ಸೊ ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ, ಸೊ ಅವ್ರಿಗೆ ಏನೋ ನಮ್ಮ ಕಡೆಯಿಂದ ಒಂದು ಲೆಟರ್ನ ಕೊಡ್ತೀವಿ. ಸೊ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ ಅಂತ ಹೇಳಿ, ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಥರ ಇದೆ ಅದ್ರ ಬಗ್ಗೆ ಎಲ್ಲ ಹೋಗಿ ಅಪ್ರೋಚ್ ಮಾಡ್ಬಿಟ್ಟು ಬಂದ್ವಿ. ಸೊ ಅದಾಗಿತ್ತು, ಅಷ್ಟು ಕೆಲಸ ಇತ್ತು ಇವತ್ತು ಗೈಸ್. ಊಟದ ಸಮಯ. ವಿಶಾಲು ಏನೋ ದೋಸೆ ಪಲ್ಯ, ಕ್ಯಾರೆಟ್, ನಾನು ಪಲ್ಯ, ರಸಮ್ ಆ್ಯಂಡ್ ರೈಸ್. ಗುಡ್ ಬ್ಯಾಟಿಂಗ್. ಸೊ ಎಸ್, ಮನೆಗೆ ಬಂದಿದ್ದಾಯಿತು. ಟೈಮ್ 7:30 ಆಗಿತ್ತು ರೀಚ್ ಆಗೋಷ್ಟರಲ್ಲಿ. ನಾನು ನಡ್ಕೊಂಡು ಬರ್ತಿದ್ದೆ. ಅದೇ ಟೈಮ್ ನನ್ನ ಕೊಲಿಗೂ ಕೂಡ ಬಂದರು. ಸೊ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಸಿಕ್ತು. ಅಲ್ಲಿಂದ ಬಂದಿದ್ದಾಯಿತು. ಯಾಕೋ ಗೊತ್ತಿಲ್ಲ, ಒಂದು 2 ಡೇಸಿಂದ ಸಿಕ್ಕಾಬಟ್ಟೆ ಲೂಸ್ ಮೋಷನ್ ಥರ ಆಗಿಬಿಟ್ಟಿದೆ ಗೈಸ್ ನನಗಂತೂ. ಲಿಟ್ರಲಿ ಏನು ತಿಂದ್ರೂ ಹೊಟ್ಟೆ ಯಾಕೋ ಸರಿ ಆಗ್ತಿಲ್ಲ. ಇವನ್ ಜ್ಯೂಸಸ್ ಕುಡಿತಾ ಇದ್ದೀನಿ, ಜೀರಾ ವಾಟರ್ ಕುಡಿತೀನಿ. ಸಮ್ಟೈಮ್ಸ್ ಅದು ಕೂಡ ಸರಿ ಹೋಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಇವತ್ತು ಜೀರಾ ವಾಟರ್ ಇನ್ನೊಂದ್ಸಲ ಕುಡಿತೀನಿ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಫ್ರೆಶ್ ಅಪ್ ಆಗಿಬಿಡ್ತೀನಿ ಅಷ್ಟರಲ್ಲಿ. ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ಕುಡಿದು ಸ್ವಲ್ಪ ಆದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಊಟ ಮಾಡಾದ್ಮೇಲೆ ಕುಡಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡ್ತೀನಿ ಹೇಗಿರುತ್ತೆ ಅಂತ ಮೂಡ್. ಸೊ ಅಡುಗೆ ಏನು ಮಾಡಲ್ಲ, ನನಗಷ್ಟು ಪೇಷನ್ಸ್ ಇಲ್ಲ. ಪ್ಲಸ್ ಏನಪ್ಪ ಅಂದರೆ ಬೆಳಗ್ಗೆ ದೋಸೆ ತೊಗೊಂಡೋಗಿದ್ನಲ್ಲ,
ಸೊ ನನ್ನ ಕೊಲ್ಲಿಗೂ ಇನ್ನೊಬ್ರು ದೋಸೆ ತಂದಿದ್ರು, ಮಧ್ಯಾಹ್ನನೂ ಅದೇ ತಿಂದ್ವಿ, ಬೆಳಗ್ಗೆನೂ ಅದೇ ತಿಂದ್ವಿ. ಸೊ ಥಾಟ್ ಅದೇ ಇತ್ತು, ಸ್ವಲ್ಪ ಮಾಡ್ಕೊಳ್ಳೋಣ ಸಾಯಂಕಾಲ ಅಂದ್ಕೊಂಡೆ, ಬಟ್ ಅಗೇನ್ ಬೇಡ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಸ್ವಲ್ಪ ಊಟ ಆಚೆಯಿಂದ ತೊಗೊಂಬಂದಿದ್ದೀನಿ. ಸೊ ಅದನ್ನೇ ತಿನ್ಕೋತೀನಿ. ಅದಾದಮೇಲೆ ನಥಿಂಗ್ ಎಲ್ಸ್. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಸೊ ಆಫೀಸಿಂದ ಬಂದ ಕೂಡಲೇ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ನಾನು ಏನೇ ಕೆಲಸ ಇದ್ದು ಸ್ಟಾರ್ಟ್ ಮಾಡೋದು. ಅದು ನಂಗೆ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ. This is how my skin looks. ಸೊ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಐ ಡಿಸೈಡೆಡ್. ಸೊ ಊಟಕ್ಕೆ ಅಂತ ಹೇಳಿ ಹೇಳ್ದಾಗ ಆಚೆಯಿಂದ ತೊಗೊಂಬಂದಿದ್ದೀನಿ. ಬಿಸಿ ಬಿಸಿ ಪರೋಟ. ಸೊ ಇದು ನನ್ನ ಡಿನ್ನರ್. ಚಟ್ನಿ, ಸಾಂಬಾರ್, ಇದು ಬೆಳಗ್ಗೆ ಮಾಡಿ ಸ್ವಲ್ಪ ಪಲ್ಯ ಮೆಕ್ಕಿತ್ತದು, ಹಾಗೆ ಪರೋಟ. ಸೊ ಇಷ್ಟನ್ನು ಊಟ ಮಾಡಿ ಅದಾದಮೇಲೆ ಇಷ್ಟೊಂದು ಪಾತ್ರೆ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಆಚೆಗಿಟ್ಟು ಬಂದು ಆಮೇಲೆ ಸ್ವಲ್ಪ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡೋದಿದೆ, ಅಲ್ಲಿ ಶೋ ಯು ಮಾಡುವಾಗ. ಸೊ ಊಟ ಎಲ್ಲ ಮಾಡ್ಕೊತೀನಿ, ಇದನ್ನು ನಾನು ನಿಮಗೆ ಸಿಗ್ತೀನಿ. ಓಕೆನಾ? ನನ್ನ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಆಯಿತು. ಇಷ್ಟೊಂದು ಪಾತ್ರೆಗಳಿತ್ತು, ಅದೆಲ್ಲನೂ ತೊಳೆದು ಹಾಕಿ ನಾನು ಈಗ ಊಟ ಮಾಡಿದ್ದೆಲ್ಲನೂ ವಾಶ್ ಮಾಡಿ ಹಾಕಿದ್ದಾಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಫುಲ್ ಪ್ಯಾಕೆಟ್ ಮಶ್ರೂಮ್ನ ತೊಗೊಂಬಂದಿದ್ದೀನಿ. 50 ರುಪೀಸ್ ಇದು. ಒಂದೊಂದು ಕಡೆ ಒಂದೊಂದು ಪ್ರೈಸ್ ಮಾಡ್ತಾರೆ. ಸೊ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ಆಯಿತಾ ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಪಲಾವ್ ಮಾಡಿ ತುಂಬ ದಿನ ಆಗಿತ್ತು ಮನೇಲಿ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾಳೆ ಸ್ಯಾಟರ್ಡೇ ನಾನ್ ವೆಜ್ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ. ನನ್ನ ಕೊಲೀಗ್ಸ್ ಕೆಲವೊಬ್ರು ತಿನ್ನಲ್ಲ ನನ್ನ ಜೊತೆ ಊಟ ಮಾಡೋರು. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ಮಶ್ರೂಮ್ನ ಮಾಡ್ತಾಯಿದ್ದೀನಿ. ಇಟ್ಸ್ ಬಿನ್ 3 to 4 months ಆಗಿರ್ಬೋದು ಮಶ್ರೂಮ್ ತೊಗೊಂಬಂದು ಅಡುಗೆ ಮಾಡಿ. ಅದರಲ್ಲಿ ಏನಾದ್ರು ಮೋಸ್ಟ್ ಆಫ್ ದ ಟೈಮ್ ಮಶ್ರೂಮ್ ತಂದಾಗ ನಾನು ಮಾಡೋದೇ ಪಲಾವ್ ಆಗಿರುತ್ತೆ. ತುಂಬ ರೇರ್ ಆಗಿ ಗ್ರೇವಿ ಕಮ್ ರೈಸ್ ಮಾಡ್ಕೊಂಡು ಹೋಗಿದೆ. ಒನ್ ಟೈಮ್ ಮಾಡ್ಕೊಂಡು ಹೋಗಿದೆ, ಇನ್ನೊಂದು 2-3 ಸಲ ಪಲಾವ್ ಅಥವಾ ಬಿರಿಯಾನಿ ಟೈಪಲ್ಲಿ ಮಾಡ್ತೀನಿ. ಸೊ ನಾಳೆ ನಾಟಿ ಸ್ಟೈಲಲ್ಲಿ ಏನಾದ್ರು ಮಾಡ್ಕೊತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಇದನ್ನು ಕ್ಲೀನ್ ಮಾಡೋಣ. ಕೆಲವ್ರು ಹಾಗೆ ಮಾಡ್ತಾರೆ, ಅದು ನಿಮ್ಮ ಇಷ್ಟ. ಬೇಕಾದ್ರೆ ಸಿಪ್ಪೆ ಬಿಡಿಸಿ ಆದರೂ ಮಾಡ್ಬೋದು, ಹಾಗೆ ಆದರೂ ಮಾಡ್ಕೋಬೋದು. ಬಟ್ ನಂಗೆ ಅದ್ರ ಮೇಲೆ ಇರೋದೆಲ್ಲ ತೆಗೆದ್ರೇ ಒಂಥರ ಸಮಾಧಾನ ಅನಿಸುತ್ತೆ. ಯಾಕಂದರೆ ತುಂಬ ಮಣ್ಣೆಲ್ಲ ಅಂಟ್ಕೊಂಡಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಈ ಥರ ಅಂದರೆ ತುಂಬ ಸಾಫ್ಟ್ ಇರುತ್ತಲ್ವ, ಅಷ್ಟು ಬೇಗ ಅದೆಲ್ಲ ಏನಂತಾರೆ ಅಷ್ಟು ಈಸಿಯಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನಿಧಾನಕ್ಕೆ ನೋಡಿ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ವೈಟ್ ಕಾಣಿಸುತ್ತಲ್ವ, ದಿಸ್. ಸೊ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಫ್ರಿಜ್ಜಲ್ಲಿ ಇಟ್ಟಿರ್ತಾ ಇದ್ದೀನಿ. ಸೊ ದಟ್ ಬೆಳಿಗ್ಗೆಗೆ ಸ್ವಲ್ಪ ಈಸಿ ಆಗಲಿ ಅಂತ. ಅದ್ರ ಜೊತೆಗೆ 1-2 ಆಲೂಗಡ್ಡೆನ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. 1-2 ಆಲೂಗಡ್ಡೆ ಅಥವಾ ಬೀನ್ಸ್ ಇದ್ರೆ ಬೀನ್ಸು. ಸೊ ಅದನ್ನು ಹಾಕ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಮಾಡ್ತೀನೋ ಪಲಾವ್ ಮಾಡ್ತೀನೋ ನಾಟ್ ಶ್ಯೂರ್ ಇನ್ನೋವರೆಗೂ ನನಗೆ. ಬಟ್ ಮಶ್ರೂಮಲ್ಲಿ ಏನಾದ್ರು ಒಂದು ಮಾಡ್ತೀನಿ ನಾಳೆಗೆ. ಸದ್ಯಕ್ಕೆ ಅಲೈಸ್ ದಿ ಬಾರ್ಡರ್ ಅಂತ ಹೇಳಿ ಒಂದು ನೆಟ್ಫ್ಲಿಕ್ಸ್ ಒಂದು ಸೀರೀಸ್ ಇದೆ ಗೈಸ್. ಲಿಟ್ರಲಿ ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಗೇಮ್ಸ್ ರಿಲೇಟೆಡು. ಓ ಮೈ ಗಾಡ್, ಸ್ಕ್ವಿಡ್ ಗೇಮ್ಗಿಂತ ಸಕ್ಕತ್ತಾಗಿದೆ ಇದು ಮಾತ್ರ. ರೆಕಮೆಂಡ್ ಮಾಡ್ತೀನಿ, ನೋಡಿ. ನೆಟ್ಫ್ಲಿಕ್ಸಲ್ಲಿದೆ, ಇಷ್ಟ ಆಗುತ್ತೆ ಎಲ್ರಿಗೂ. ನಾನು ಸೊ ಅದೇ ಸ್ವಲ್ಪ ಇದಾದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ. ಏನು ಕೆಲಸ ಇಲ್ಲ ಮನೇಲಿ. ನಾಳೆಗೆಲ್ಲನೂ ರೆಡಿ ಮಾಡಿಟ್ಟಿದ್ದಾಯ್ತು ನಾನು. ಅದಾದಮೇಲೆ ನಾನು ಸ್ವಲ್ಪ ಜೀರಿಗೆ ಟೀ ಮಾಡ್ಕೊಂಡು ಕುಡಿಬೇಕು. ಸೊ ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದು ಡೇನ ಕಂಪ್ಲೀಟ್ ಮಾಡೋಣ. ಸೊ ಫಸ್ಟ್ಲಿ ನನ್ನ ಲಿಪ್ ಬಾಮ್. ಚಳಿಗಾಲ ಅಲ್ವಾ, ಸಿಕ್ಕಾಪಟ್ಟೆ ಕೈ ಕಾಲು ತುಟಿ ಮುಖ ಎಲ್ಲ ಹೊಡೆಯುತ್ತಾ ಇರುತ್ತೆ. ಸೊ ಜಾಸ್ತಿ ಮಾಯ್ಶ್ಚರೈಸ್ ಮಾಡಿ ಈ ಟೈಮಲ್ಲಂತೂ. ಆ್ಯಂಡ್ ನೆಕ್ಸ್ಟ್ ಬಂದು ಬೋರಲಿನ್ ಕ್ರೀಮ್. ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥದ್ದು. ಆ್ಯಂಡ್ ಎಮೋಲಿನ್ ಕ್ರೀಮ್ ಕೂಡ ಕೇಳಿದರೆ ಯಾರೊಬ್ಬರು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತಾ ಅಥವಾ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೇಕಾ ಅಂತ.
ಅಫ್ಕೋರ್ಸ್ ಮೆಡಿಕಲ್ ಸ್ಟೋರಲ್ಲೇ ಸಿಗೋದು. ಆನ್ಲೈನಲ್ಲಿ ನಾನು ಟ್ರೈ ಮಾಡಿದ್ದೀನಿ, ಯಾವತ್ತೂ ಸಿಗಲಿಲ್ಲ. ಸೊ ನೀವು ಅಲ್ಲೇ ಹೋಗಿ ಚೆಕ್ ಮಾಡಿ. ಅದನ್ನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡ್ತೀನಿ. ನಂಗೆ ಮಾರ್ನಿಂಗ್ವರೆಗೂ ಮಾಯ್ಶ್ಚರೈಸ್ ಹಾಗೇ ಇರುತ್ತೆ ನನ್ನ ಫೇಸಲ್ಲಿ. ಸೊ ಇದು ತುಂಬ ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ ಫೇಸ್ನ. ಸೊ ದಟ್ಸ್ ಇಟ್ ನನ್ನ ಸ್ಕಿನ್ ಕೇರ್. ಸೊ ಬಾಡಿ ಲೋಷನ್ ಏನು ಮಾಡ್ತೀನಿ ಅಂದರೆ ಮಲ್ಕೊಳ್ಳೋ ಒಂದು ಸ್ವಲ್ಪ ಹೊತ್ತು ಮುಂಚೆ ಅಪ್ಲೈ ಮಾಡ್ಕೊತೀನಿ. ಸೊ ನನ್ನ ಹ್ಯಾಂಡ್ಸ್ ಎಲ್ಲ ಸ್ವಲ್ಪ ಬೆಟರ್ ಆಗಿದೆ ಕಂಪೇರ್ ಟು ಬಿಫೋರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನಂಗೆ ಅದು ಇಷ್ಟ ಆಗ್ತದೆ, ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಮಾಡ್ತದೆ. ಇದು ರೀಸೆಂಟಾಗಿ ತೊಗೊಂಡಿದ್ದೆ, ಬಟ್ ಈ ಎರಡು ಕಾಂಬೋನ ತಗೊಳ್ಳಿ. ಇದು ಎರಡಕ್ಕೂ ಸೇರಿ 700 ರುಪೀಸ್ ಸಮಥಿಂಗ್ ಬರುತ್ತೆ ಅನ್ಕೋತೀನಿ. ವಿಶ್ ಕೇರ್ ಪ್ರಾಡಕ್ಟ್ಸು ಎರಡು, ಒಂದು ಮಾರ್ನಿಂಗ್ ಒಂದು ನೈಟ್ ಹಚ್ಕೊಳ್ಳೋದು ಟ್ಯಾನ್ ರಿಮೂವಲ್ಗೆ. ಟ್ರಸ್ಟ್ ಮೀ, ನಾನು ತುಂಬ ಟ್ಯಾನ್ ರಿಮೂವ್ ಆಗಿದೆ, ಎಸ್ಪೆಷಲಿ ಈ ಪಾರ್ಟಲ್ಲಿ. ಇಲ್ಲಿ ನಾನು ತುಂಬ ನೀರಲ್ಲಿ ಬಟ್ಟೆ ವಾಶ್ ಮಾಡೋದು, ಪಾತ್ರೆ ಎಲ್ಲ ತೊಳಿತಿರ್ತೀನಲ್ಲ, ನಾನು ಅಷ್ಟು ಕೇರ್ ಮಾಡೋಕ್ಕಾಗ್ತಿಲ್ಲ ಈ ಕಡೆ. ಸೊ ಬಟ್ ಇದನ್ನು ಸ್ವಲ್ಪ ನೈಟ್ ಟೈಮ್ ಜಾಸ್ತಿ ಅಪ್ಲೈ ಮಾಡಿ ಮಲ್ಕೊಂಡೆ ಡೆಫಿನೆಟ್ಲಿ ಇದೇ ಕಲರ್ಗೆ ಟರ್ನ್ ಆಗುತ್ತೆ. ಸೊ ನನ್ನ ರೆಕಮೆಂಡೇಶನ್ ಹೈ ರೆಕಮೆಂಡ್ ಮಾಡ್ತೀನಿ, ಮಸ್ಟ್ ಬೈ ದಿಸ್ ಪ್ರಾಡಕ್ಟ್. ಟ್ಯಾನ್ ತುಂಬ ಫೇಸ್ ಮಾಡ್ತೀನಿ ಅವ್ರಿಗೆ ಮಿನಿಮಮ್ 2 ಮಂತ್ಸ್ ವೆಯ್ಟ್ ಮಾಡಿ, ರಿಸಲ್ಟ್ ಈ ಥರ ಬಂದೇ ಬರುತ್ತೆ. ಸೊ ಇವಾಗ ಸ್ವಲ್ಪ ಜೀರಿಗೆ ವಾಟರು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಒಂದೆರಡು ಏಲಕ್ಕಿ ಎಲ್ಲ ಲವಂಗನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದಾದಮೇಲೆ ಸೋಸ್ಕೊಂಡು ಕುಡಿತೀನಿ ಇದನ್ನು. ಸೊ ನೋಡ್ತೀನಿ ನಾಳೆವರೆಗೂ ಯಾವ ಥರ ಫೀಲ್ ಅನಿಸುತ್ತೆ ಅಂದ್ಬಿಟ್ಟು. ಐ ಹೋಪ್ ಸರಿಯಾಗುತ್ತೆ. ಆ್ಯಕ್ಚುಲಿ ನನಗೇನಾದ್ರು ಈ ಥರ ಅನೀಸಿ ತುಂಬ ಫೀಲ್ ಆಗ್ತದೆ ಅಂದರೆ ಜೀರಾ ವಾಟರ್ ಕುಡಿದ್ರೆ ನನಗೆ ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಬಟ್ ನಾನು ಅಷ್ಟೊಂದು ಗಮನ ಕೊಡಲಿಲ್ಲ, ವಾಸ್ ಲೈಕ್ ಜಸ್ಟ್ ಇಗ್ನೋರಿಂಗ್, ಆಯಿತಾ. ಸೊ ಇವಾಗ ಅರ್ಥ ಆಗಿದೆ ನನಗೆ. ಸೊ ಇನ್ನೇನು ಮಲಗೋ ಟೈಮ್ ಆಯಿತು ನಂದು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬಾಡಿ ಲೋಷನೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಆ್ಯಂಡ್ ಸಿಕ್ಕಾಬಟ್ಟೆ ಕೈಕಾಲೆಲ್ಲ ಹೊಡಿತಿರುತ್ತೆ. ಸೊ ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡೇ ಮಲ್ಕೊಳ್ಳೋಣ ಅಂದ್ಕೊಂಡೆ. ಫುಲ್ ಖಾಲಿಗೆ ಈ ಥರ ಹಾಕೋತಾ ಇದ್ದೀನಿ ಲಿಟ್ರಲಿ. ಹೋಪ್ ಈ ಕಂಪ್ಲೀಟ್ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಎಂಟೈರ್ ಡೇ ನನ್ನ ಜೊತೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ವಿಡಿಯೋ ಮುಖಾಂತರ ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಮತ್ತೊಮ್ಮೆ. ಆ್ಯಂಡ್ ನೀವು ಕೇಳಿದಂಥ ಕೆಲವೊಂದು ರಿಕ್ವೆಸ್ಟೆಡ್ ವಿಡಿಯೋನ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತಿದ್ದೀನಿ, ಬಿಕಾಸ್ ಅದಕ್ಕೆ ಕೆಲವೊಂದು ಪ್ಲೇಸ್ ಟೈಮ್ ಎಲ್ಲನೂ ಕೂಡ ಬರಬೇಕಲ್ವಾ. ಸೊ ಹಾಗಾಗಿ ಬಟ್ ಮೇಕ್ ಶೂರ್ ನನ್ನ ಕಡೆಯಿಂದ ಒಂದು 2 ರಿಂದ 3 ವಿಡಿಯೋ ಪೆಂಡಿಂಗ್ ಇದೆ. ಯಾವುದು ಅಂತ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ, ಆಯಿತಾ. ಆ್ಯಂಡ್ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬೈ ಬೈ, ಸಿ ಯು.